ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಆಧ್ಯಾತ್ಮಿಕವಾಗಿ ನಾವು ಸಾಧಿಸಬೇಕಾಗಿರುವಂಥದ್ದು ಸಾಕಷ್ಟಿದೆ. ನನಗೆಲ್ಲವೂ ತಿಳಿದಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಆ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳಿ ಅರ್ಥ. ಬದುಕಿನ ಬಗ್ಗೆ ಎಲ್ಲವೂ ತಿಳಿದಿದೆ ಅಂತ ಹೇಳುವವರ ಮಾತನ್ನು ನಂಬಬಾರ್ದು ಅನ್ನೋ ಹಾಗೇನೆ. ಯಾರೂ ಕೂಡ ಅವರ ಬದುಕನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ. ಅರ್ಥವಾಗುವ ಸಮಯದಲ್ಲಿ ನಾವು ಭೂಮಿಯ ಮೇಲೆ ಇರೋದಿಲ್ಲ ಅನ್ನುವಂಥ ಮಾತನ್ನು ಹಿರಿಯರೊಬ್ಬರು ಹೇಳಿದ್ದನ್ನು ನಾನು ಕೇಳಿದ್ದೆ. ಏನೇ ಆಗಲಿ, ಪ್ರತಿಯೊಬ್ಬರ ಅನುಭವವೂ ಕೂಡ ವಿಭಿನ್ನ. ಆಧ್ಯಾತ್ಮಿಕವಾಗಿ ನಾವು ಪ್ರಗತಿಯನ್ನು ಸಾಧಿಸಬೇಕು ಅಂತ ಹೇಳಿದಾಗ ಈ ಶಕ್ತಿಯ ಬಗ್ಗೆ, ಈ ಸೃಷ್ಟಿಯ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳ್ಕೊಳ್ತಿದ್ದ ಹಾಗೆ ಶಾಸ್ತ್ರಗಳು ಹಲವಾರು ವಿಚಾರಗಳು ನಮ್ಮ ಆಸಕ್ತಿಯನ್ನು ಹೆಚ್ಚಿಸುವಂಥದ್ದಿದೆ. ಅಂಥದ್ರಲ್ಲಿ ಅಷ್ಟಸಿದ್ಧಿ. ಈ ವರ್ಷದಲ್ಲಿ ನಾವು ಹನುಮಾನ್ ಚಾಲಿಸವನ್ನು ಪ್ರತಿದಿನ ಕೇಳಬೇಕು, ಸಾಧ್ಯವಾದರೆ ಓದಬೇಕು ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಹನುಮಾನ್ ಚಾಲಿಸದಲ್ಲಿ ಹೇಳ್ತಾರೆ ಅಷ್ಟಸಿದ್ಧಿ ನವನಿಧಿ ದಾತ ಅಂತ ಹೇಳಿ. ಈ ಅಷ್ಟಸಿದ್ಧಿ ಅಂದರೆ ಯಾವುದು ಮತ್ತು ಅದರ ಅರ್ಥ ಏನು ಅಂತ ಹೇಳಿ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಇದ್ವಿ. ನಿನ್ನೆ ನಾವು ಅಣುವಿನ ಗಾತ್ರಕ್ಕೆ ಕ್ಷೀಣಿಸುವಂತಹ ಶಕ್ತಿ ಶರೀರವನ್ನು, ಇದನ್ನು ಅಣಿಮಾ ಅಂತ ಹೇಳಿ ಕರೆದ್ರು ಅಂತ ತಿಳ್ಕೊಂಡ್ವಿ. ಇವತ್ತು ಮಹಿಮಾ, ಅದರ ವಿರುದ್ಧವಾಗಿರುವಂಥದ್ದು ಅಂತ ಹೇಳಿದ್ರೆ ಏನು? ಪರ್ವತದಷ್ಟು ಎತ್ತರಕ್ಕೆ ಅಥವಾ ಅದನ್ನೂ ಮೀರಿದಂತಹ ದೊಡ್ಡ ಗಾತ್ರಕ್ಕೆ, ಶರೀರವನ್ನು ಆ ದೊಡ್ಡ ಗಾತ್ರಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಸಿದ್ಧಿಯೇ ಮಹಿಮಾ ಅಂತ ಹೇಳಿ. ಹನುಮಂತ ಮಹಿಮಾ ಸಿದ್ಧಿಯನ್ನು ಯಾವಾಗ ಆತ ತೋರಿಸಿದ್ದು ಅಂತ ಹೇಳಿದ್ರೆ, ಸಂಜೀವಿನಿ ಸಸ್ಯವನ್ನು ಲಕ್ಷ್ಮಣನಿಗೆ ತರೋದಕ್ಕೆ ಸುಮೇರು ಪರ್ವತವನ್ನು ಎತ್ತಾನಲ್ಲ, ಆಗ ಆತ ಮಹಿಮಾ ಸಿದ್ಧಿಯನ್ನು ವ್ಯಕ್ತಪಡಿಸ್ತಾನೆ ನೋಡಿ. ಹಾಗೆ ಇನ್ನೊಂದು ಉದಾಹರಣೆ ನೀಡಬೇಕು ಅಂತ ಹೇಳಿದ್ರೆ, ವಾಮನನ ಅವತಾರ ಬಲಿಚಕ್ರವರ್ತಿಯ ಶಿರದ ಮೇಲೆ ಕಾಲನ್ನಿಡ್ತಾನಲ್ಲ, ಒಂದೊಂದೇ ಹೆಜ್ಜೆಯನ್ನು 3 ಹೆಜ್ಜೆಯನ್ನು ಕೇಳಿ ಒಂದೇ ಹೆಜ್ಜೆ ಇಡಬೇಕಾದ್ರೆ ಬೃಹದಾಕಾರವಾಗಿ ಬೆಳೀತಾ ಇದ್ನಲ್ಲ, ಮಹಿಮಾ ಸಿದ್ಧಿ ಅದು ವಿಷ್ಣುವಿನ ವಾಮನ ಅವತಾರ. ಇನ್ನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಮ ಮಟ್ಟಕ್ಕೆ ಮಹಿಮಾ ಅಂದರೆ ಏನು? ದೊಡ್ಡ ಯೋಚನೆಗಳು, ದೊಡ್ಡ ಗುರಿ, ಅದನ್ನು ಸಾಧಿಸುವಂಥ ಒಂದು ಪ್ರಯತ್ನ, ದೊಡ್ಡತನ, ನಮ್ಮ ಹೃದಯವಂತಿಕೆಯನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಈ ಎಲ್ಲ ಒಳ್ಳೆ ವಿಚಾರಗಳಲ್ಲಿ ನಮ್ಮ ಬದುಕು, ನಮ್ಮ ಯೋಚನೆಗಳು ಅಷ್ಟು ದೊಡ್ಡದಾಗಿರಬೇಕು ಅನ್ನೋದನ್ನು ಒಬ್ಬ ಸಾಮಾನ್ಯ ಮನುಷ್ಯನ ಅರ್ಥದಲ್ಲಿ ನಾವು ತಿಳ್ಕೊಳ್ಬಹುದು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.